ನಮಸ್ಕಾರ. ನಮ್ಮ ಕನ್ನಡ ನಾಡು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಹೇಳ್ತಾ, ನಾನು ಒಂದು ಫಾರಮ್ದ ಒಂದು ವಿಡಿಯೋ ಮಾಡಿದ್ದೆ. ನೋಡಿ, ಇವತ್ತು ಎಲ್ಲ ಪೂರ್ತಿ ಕಂಪ್ಲೀಟ್ ಮಾಡಿದ್ದಾರೆ. ನೋಡಿ, ವೈರಿಂಗ್ ಎಲ್ಲ ಮಾಡ್ತಾಯಿದ್ದಾರೆ. ನೋಡಿ, ಮೆಸ್ಸು ಇದು ಚಿಕನ್ ಮೆಸ್ ಅಲ್ಲ, ಇದು ಮಾಮೂಲಿ ಬಲೆ ಥರ ಮೆಸ್. ಇದು ತುಂಬ ಚೆನ್ನಾಗಿದೆ. ಇತ್ತೀಚಿನ ದಿನಗಳಲ್ಲಿ ಇದು ಒಳ್ಳೆ ಕ್ವಾಲಿಟಿನೇ ಅದು, ಯಾಕಂದರೆ ಬೇಗ ರಸ್ಟ್ ಹಿಡಿದ್ಬಿಟ್ಟು ಹೊರಟೋಗ್ಬಿಡುತ್ತೆ. ಯಾರೋ ನಮ್ಮ ಸ್ನೇಹಿತರು ಹೇಳ್ತಿದ್ರು, ಇವರು ಸರಿಯಾಗಿ ವರ್ಕ್ ಮಾಡಲ್ಲ ಅಂತ. ನೋಡಿ, ಯಾವುದೇ ಕ್ವಾಂಟಿಟಿ ಅದ್ರ ಬಗ್ಗೆ ಯಾವುದೇ ಕಾಂಪ್ರಮೈಸ್ ಇಲ್ಲದೆ ನೀಟಾಗಿ ಸೆಟ್ ಮಾಡಿಕೊಟ್ಟಿದ್ದಾರೆ. ನೋಡ್ಬೋದು, ಬಾಗಿಲು ಸಹ ನೀಟಾಗಿದೆ. ನೋಡಿದ್ರಲ್ಲ, ಪೂರ್ತಿ ಕಂಪ್ಲೀಟ್ ಆಗಿದೆ. ನೆಕ್ಸ್ಟು ಇನ್ನೇನಿದ್ರು ಇದರೊಳಗಡೆ ಫೀಡರು, ಡ್ರಿಂಕರ್ಸು ಮತ್ತು ಟಾರ್ಪಲ್ಲು ಒಟ್ಟು ಈ ಥರ ಇವು ಹಾಕ್ಕೊಂಡು ಇನ್ನು ಚಿಕ್ಸು ಅಂದರೆ ಮರಿಗಳನ್ನ ಬಿಡಿಸೋದೊಂದೇ ಬಾಕಿ ಇರೋದು ಇದರಲ್ಲಿ. ನೋಡಿ, ಸಿಮೆಂಟ್ ಶೀಟ್ಗಳನ್ನ ಹಾಕಿದ್ದಾರೆ. ಸಿಮೆಂಟ್ ಶೀಟ್ಗಳನ್ನ ಹಾಕೋದ್ರಿಂದ ಏನಪ್ಪ ಅನುಕೂಲ ಅಂದರೆ, ಮೇಲ್ಗಡೆ ಸ್ಪ್ರಿಂಕ್ಲರ್ ಇಡ್ತಾರೆ. ಹಾಗಾಗಿ ಈ ಸಿಮೆಂಟ್ ಶೀಟಲ್ಲಿ ರಸ್ಟ್ ಹಿಡಿಯೋದಿಲ್ಲ, ತುಂಬ ದಿನ ಬಾಳಿಕೆ ಬರ್ತದೆ. ಈ ಕಡೆ ಫಾರಮ್ಮು ಸಹ ರೆಡಿಯಾಗಿದೆ. ನೋಡಿ, ಇದು ನೋಡ್ಬೋದು ನೀವು. ಇದು ಒಳಗಡೆ ವಾಟರ್ ಟ್ಯಾಂಕನ್ನು ಕುಣಿಸೋದಕ್ಕೆ ಮಾಡಿರ್ತಕ್ಕಂಥ ಒಂದು ಸ್ಟ್ಯಾಂಡ್ ಇದು. ನೋಡಿ, ಒಳ್ಳೆ ಕ್ವಾಂಟಿಟಿ ಎಲ್ಲ ಸೂಪರ್ ಆಗಿದೆ ಶೆಡ್ಡು. ನೋಡಿ ಸ್ನೇಹಿತರೆ, ತಾವುಗಳು ಸಹ ಇಂಥ ಒಂದು ಕ್ವಾಲಿಟಿ ಶೆಡ್ಡನ್ನು ಮಾಡಬೇಕು ಅಂದರೆ ದಯವಿಟ್ಟು ನನ್ನ ಒಂದು ವಿಡಿಯೋದಲ್ಲಿ ನಾಗರಾಜಪ್ಪ ಅಂತ ಒಬ್ಬರು ಕಾಂಟ್ರಾಕ್ಟರ್ ಇದ್ದಾರೆ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಈ ಥರ ಒಳ್ಳೆ ಕ್ವಾಲಿಟಿನಲ್ಲಿ ಒಂದು ಶೆಡ್ಗಳನ್ನ ರೆಡಿ ಮಾಡಿಕೊಡ್ತಾರೆ. ನೋಡಿ, ಶೆಡ್ಡಿಂದ ಶೆಡ್ಡಿಗೆ ತುಂಬ ಗ್ಯಾಪ್ ಇದೆ. ಹಾಗಾಗಿ ಗಾಳಿ ತುಂಬ ಚೆನ್ನಾಗಿ ವೆಂಟಿಲೇಷನ್ ಆಗುತ್ತೆ. ನೋಡಿದ್ರಲ್ಲ, ಈ ಒಂದು ಶೆಡ್ ಬಗ್ಗೆ ತಮಗೆ ಈ ಒಂದು ಮಾಲೀಕರು ಮತ್ತು ಈ ಒಂದು ಶೆಡ್ಡನ್ನು ಗುತ್ತಿಗೆ ಪಡೆದಂಥ ಗುತ್ತಿಗೆದಾರರನ್ನು ಸಹ ಒಂದು ವೇದಿಕೆಯಲ್ಲಿ ಇಂಟರ್ವ್ಯೂ ಮಾಡಿ ಇದರ ಒಂದು ಪೂರ್ತಿ ಕಾಸ್ಟ್ ಆಗಿರ್ಬೋದು, ಕೆಲಸ ಆಗಿರ್ಬೋದು, ಅದರ ಒಂದು ಲಕ್ಷಣ ಅವನ್ನೆಲ್ಲ ಅವರು ತಿಳಿಸ್ಕೊಡ್ತಾರೆ. ಅದೊಂದು ವಿಡಿಯೋನ ಮಾಡಾಕ್ತೀನಿ. ಓಕೆ, ನೋಡಿದ್ರಲ್ಲ. ನಮ್ಮ ಸ್ನೇಹಿತರು ಫ್ರಾಡ್ ಅಂತ ಹೇಳ್ತಿದ್ರು, ಯಾರೋ ಕಮೆಂಟ್ ಹಾಕಿದರು. ನೋಡಿ ಸ್ನೇಹಿತರೆ, ದಯವಿಟ್ಟು ಯಾವುದೋ ಒಂದು ವಿಚಾರಕ್ಕೆ ಎಲ್ರಿಗೂ ಒಂದು ದಾರಿನ ತಪ್ಪಿಸ್ಬೇಡಿ. ಕೆಲಸದಲ್ಲಿ ಯಾವುದೇ ರೀತಿ ತೊಂದರೆ ಆಗಲಿ ಏನೂ ಮಾಡಿಲ್ಲ. ಏನು ಒಪ್ಕೊಂಡಿರೋ ಕೆಲಸ ನೀಟಾಗಿ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ನೋಡ್ಬೋದು, ಇವ್ರ ಹತ್ರ ಕೆಲಸ ಮಾಡೋದ್ರಿಂದ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಓಕೆ, ತಮಗೇನಾದರೂ ಬೇರೆ ಡೌಟ್ಸ್ ಇದ್ದರೆ ದಯವಿಟ್ಟು ನನ್ನ ಒಂದು ಕಮೆಂಟಲ್ಲಿ ಕಮೆಂಟ್ ಮಾಡಿ. ನಾನು ಅದಕ್ಕೆ ಉತ್ತರ ನೀಡ್ತೀನಿ. ಹಾಗೆ ನನ್ನ ಚಾನಲನ್ನು ಯಾರು ಇಲ್ಲಿನವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ.
ಧನ್ಯವಾದಗಳು.